ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ವಿಸ್ತರಣೆಯ ವಿಚಾರ ದೊಡ್ಡ ಮಟ್ಟದ ರಾಧಾಂತವೇ ಆಗಿಬಿಟ್ಟಿದೆ. ಇದೀಗ ಸುರ್ಜೇವಾಲಾ ಅವರ ಜೊತೆಗೆ ಸಿಎಂ ಮೀಟಿಂಗ್ ಅಂತ್ಯ ಆಗಿದೆ. ಕಾಂಗ್ರೆಸ್ನಲ್ಲಿ ಜೋರಾಗಿದೆ ಸಂಪುಟ ವಿಸ್ತರಣೆಯ ರದ್ದಿನ ವಿಚಾರ. ಸುರ್ಜೇವಾಲಾ ಅವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಅನ್ನ ಮಾಡಿ ಮುಗಿಸಿದ್ದಾರೆ. ಸುರ್ಜೇವಾಲಾ ಅವರ ನಿವಾಸದಲ್ಲಿ ಒಂದು ಮಹತ್ವದ ಸಭೆ ಆಗಿದೆ. ದೆಹಲಿಯ ತ್ರಿಲ್ತಾಲ್ ಈ ಕೋಟರ್ ರಸ್ತೆಯಲ್ಲಿರುವಂತಹ ಅವರ ನಿವಾಸ. ಇನ್ನು ಚರ್ಚೆಯ ವೇಳೆ ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿರುವಂತ ಸಾಧ್ಯತೆಗಳಿದೆ. ಕೇವಲ ಸಂಪುಟ ಒಂದೇ ಅಲ್ಲ, ನಮಗೆ ಸಚಿವರ ಸ್ಥಾನ ಸಿಕ್ಕಿಬಿಡುತ್ತೆ, ನಮಗೆ ಗೂಟದ ಕಾರು ಸಿಗುತ್ತೆ ಅಂತ ಲಾಬಿ ಮಾಡೋರ ಸಂಖ್ಯೆಯಂತೂ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿತ್ತು. ಈ ಮೀಟಿಂಗ್ಗೋಸ್ಕರನೇ ಕಾಂಗ್ರೆಸ್ನ ನಾಯಕರೆಲ್ಲ ಕಾಯ್ತಾ ಇದ್ದಾರೆ ಏನಾಗುತ್ತೆ ಅಂತ. ಆ ನಿಟ್ಟಿನಲ್ಲೇ ಮುಖ್ಯಮಂತ್ರಿಗಳು ಸುರ್ಜೇವಾಲಾ ಅವರ ಜೊತೆಯಲ್ಲಿ ರಾಜ್ಯದ ಉಸ್ತುವಾರಿಯವರು ಕಾಂಗ್ರೆಸ್ನ ಆ ನಿಟ್ಟಿನಲ್ಲಿ ಅವರ ಜೊತೆಯಲ್ಲಿ ಒಂದು ಸುದೀರ್ಘವಾದಂಥ ಚರ್ಚೆ ಮಾಡಿದ್ದಾರೆ ಅವರ ನಿವಾಸದಲ್ಲೇ. ಆ ಚರ್ಚೆಯಲ್ಲಿ ಅನೇಕ ವಿಚಾರಗಳು ಪ್ರಸ್ತಾಪ ಆಗಿರುವಂಥ ಸಾಧ್ಯತೆ ಇದೆ. ಅನೇಕರು ಕಸರತ್ತು ಮಾಡ್ತಿದ್ದಾರೆ, ನಮಗೆ ಸ್ಥಾನ ಬೇಕು, ಜಿಲ್ಲಾವಾರು, ಪ್ರಾಂತ್ಯವಾರು, ಸಮುದಾಯವಾರು ಹಿರಿಯರಂತ ಪರಿಗಣಿಸಿ ಅಂತಿದ್ದಾರೆ. ಮೊದಲ ಬಾರಿ ಗೆದ್ದಂಥವರಿದ್ದಾರೆ. DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ಒಂದಿಷ್ಟು ಜನ, ಇರೋದು 20 ಸ್ಥಾನ, 40-50ಕ್ಕೂ ಹೆಚ್ಚು ಜನ ಲಾಬಿ ಮಾಡ್ತಿದ್ದಾರೆ. ಸದ್ಯ ದೆಹಲಿಯ ಈ ಮೀಟಿಂಗು ಮತ್ತಷ್ಟು ಕೆರಳಿಸ್ತಾ ಇದೆ. ಏನೇನು ಮಾತುಕತೆ ಆಗಿರ್ಬೋದು, ಏನ್ ಚರ್ಚೆ ಆಗುತ್ತೆ ಅಂತ ಅಪ್ಡೇಟ್ಸ್ ಇದೆ, ನೋಡ್ತಾ ಹೋಗೋಣ. ನೂತನ ಸಚಿವ ಸಂಪುಟ ಆಯ್ಕೆಯ ಕಸರತ್ತಂತೂ ನಡೀತಾನೇ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಪ್ರಚಾರ ಸಮಿತಿಯ ಅಧ್ಯಕ್ಷರು, ಇವರ ಬದಲಾವಣೆ ಬಗ್ಗೆನೂ ಕೂಡ ಚರ್ಚೆ ಆಗುವ ಒಂದು ಚಾನ್ಸಸ್ ಇದೆ. ಸಚಿವರಾಗುವಂತ ಪಟ್ಟಿಯಲ್ಲಿದ್ದಾರೆ ಕೆಲ ಕಾರ್ಯಾಧ್ಯಕ್ಷರು. ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ, ನಾವು ಕೆಲಸ ಮಾಡ್ತೀವಿ ಅಂತಾರೆ. ಒಂದು ವೇಳೆ ಹಾಲಿ ಕಾರ್ಯಾಧ್ಯಕ್ಷರು ಸಚಿವರಾದ್ರೆ ಕೆಪಿಸಿಸಿ ನೂತನ ಕಾರ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಕೂಡ ಚರ್ಚೆಗೆ ಬರುತ್ತೆ. ಮಹಿಳಾ ಕಾರ್ಯಾಧ್ಯಕ್ಷರ ನೇಮಕದ ಬಗ್ಗೆನೂ ಕೂಡ ಇಲ್ಲಿ ಚಿಂತನೆಗಳು ನಡೀತಾ ಇದೆ. ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ಗೆ ಆ ಸ್ಥಾನ ಕೊಡುವಂತ ಒಂದು ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇರುವಂತದ್ದು. ನೋಡಿ, ಸಚಿವ ಸ್ಥಾನದ ಲೆಕ್ಕಾಚಾರ ಒಂದು ಕಡೆ, ನಂತರ ನಿಗಮ ಮಂಡಳಿಯಲ್ಲಿರುವಂತವರ ಲೆಕ್ಕಾಚಾರ ಇನ್ನೊಂದು ಕಡೆ, ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಮತ್ತು ಪ್ರಚಾರ ಸಮಿತಿಯ ಅಧ್ಯಕ್ಷರು, ಇದ್ರ ಬಗ್ಗೆ ಕೂಡ ಒಂದಿಷ್ಟು ಚೇಂಜಸ್ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಬಂದಿತ್ತು. ಈ ಮಾತುಕತೆ ಇದೇನು ಮೊದಲಲ್ಲ, ಇತ್ತೀಚೆಗಷ್ಟೇ ಗಮನಿಸಬೇಕು ನಾವು. ಕಾಂಗ್ರೆಸ್ ಸರ್ವ ಸದಸ್ಯರ ಮೀಟಿಂಗ್ ಮಾಡಿದಾಗ್ಲೂ ಕೂಡ ಅಲ್ಲೂ ಹೇಳಿತ್ತು, ನಿಗಮ ಮಂಡಳಿ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿರೋ ನಿಟ್ಟಿನಲ್ಲಿ ನೀವು ಸ್ವಲ್ಪ ಅಧಿಕಾರ ಬಿಡುವತ್ತ ನೀವು ಒಂದು ಹೆಜ್ಜೆ ಇಡಬೇಕಂತ ಸುಳಿವೇನೋ ಕೊಟ್ಟಿದ್ರು. ಈಗ ಈ ಕಾರ್ಯಾಧ್ಯಕ್ಷರ ಬದಲಾವಣೆ ಎಲ್ಲಾದರೂ ಆಯಿತು ಅಂತಂದ್ರೆ, ಕಾರ್ಯಾಧ್ಯಕ್ಷರಿಗೆ ಎಲ್ಲಾದರೂ ಸಚಿವ ಸ್ಥಾನ ಇವರು ಕೊಟ್ಟಿದ್ದೇ ಆದಲ್ಲಿ ಆ ಸ್ಥಾನ ತೆರವಾಗುತ್ತೆ. ಆ ಸ್ಥಾನಗಳ ಮೇಲೂ ಕೂಡ ಈಗಾಗಲೇ ಟವಲ್ ಹಾಕೊಂಡು ಕೂತಿದ್ದಾರೆ. ಈ ಮಹಿಳಾ ಕಾರ್ಯಾಧ್ಯಕ್ಷರ ವಿಚಾರ ಬಂತಂದ್ರೆ, ಕೆಪಿಸಿಸಿ ಲೆಕ್ಕಾಚಾರ ಬಂದ್ರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರುಗಳು ಕೂಡ ಈ ಸಾಲಿನಲ್ಲಿ ಮೊದಲವಾಗಿ ಗೋಚರಿಸ್ತಾ ಇದೆ. ಹಾಗಾಗಿ ಅವ್ರಿಗೆ ಸ್ಥಾನ ಸಿಕ್ಕಿದ್ರೂ ಸಿಕ್ಬಹುದು. ಕೆಪಿಸಿಸಿಯ ಪ್ರಚಾರ ಸಮಿತಿಗೂ ಕೂಡ ನೂತನ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಬಿಸಿ ಬಿಸಿ ಚರ್ಚೆಗಳು ನಡೀತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.